ಇದು ವಿಷಮುಕ್ತ ಅಡುಗೆ ಮನೆ ಮುಕ್ತ ಮಾತು. ನಮ್ಮ ಇಂದಿನ ಅತಿಥಿ ರಮೇಶ್ ಕೋಡ್ಲುತೋಟ. ಪರಿಸರವಾದಿಯಾಗಿ ಹಲವಾರು ಪ್ರಕೃತಿಪರ ಚಟುವಟಿಕೆಗಳನ್ನು ಮುನ್ನಡೆಸಿದ ಇವರು ಇಂದಿನ ಮಾಡರ್ನ್ ಕೃಷಿ ವ್ಯವಸ್ಥೆಯ ಬಗ್ಗೆ ಏನು ಅಭಿಪ್ರಾಯ ಪಟ್ಟಿದ್ದಾರೆ ಬನ್ನಿ ಕೇಳೋಣ. ಪ್ರಕೃತಿ ಖಂಡಿತವಾಗಿಯೂ ನಿಮಗೆ ವಿಷವನ್ನು ಕೊಡ್ತಾ ಇಲ್ಲ. ನೀವು ಪ್ರಕೃತಿಗೆ ಒಮ್ಮೆ ವಿಷವನ್ನು ಕೊಟ್ಟರೂ ಕೂಡ ಅದು ಮತ್ತೆ ಅದು ಫಿಲ್ಟರ್ ಮಾಡಿ ನಿಮಗೆ ಕೊಡ್ತದೆ. ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ಆರ್ಥಿಕ ದಾಹಕ್ಕಾಗಿ ನಾವು ಏನು ಅತಿ ಮುಂದುವರಿತಾ ಇದ್ದೀವಿ, ತಪ್ಪು ಅಲ್ಲ, ಅನಿವಾರ್ಯತೆ ಇದೆ. ಹಾಗೆ ಮುಂದುವರೆದಾಗ ನಮ್ಮನ್ನು ನಾವು ಮರಿತಾ ಇದ್ದೀವಿ. ಅವನ ಮಿದಳೆ ಅವನಿಗೇನು ಬೇಕು ಏನು ಬೇಡ ಹೇಳ್ತದೆ. ಆದರೆ ನಾವಿವತ್ತು ಮೊಬೈಲ್ನಲ್ಲಿ ಏನು ಹಾಕಿದ್ದಾರೆ ಮೆಸೇಜು ಅದ್ರ ಮೇಲೆ ತಿಂತಾ ಇದ್ದೀವಿ. ನಮಸ್ಕಾರ, ಇದು ವಿಷಮುಕ್ತ ಅಡುಗೆ ಮುಕ್ತ ಮಾತು. ಈ ಸರಣಿಯ ಈ ಸಂಚಿಕೆಯನ್ನು ಈಗ ಶುರು ಮಾಡೋ ಹೊತ್ತು ನಮ್ಮ ಜೊತೆ ಶ್ರೀಯುತ ರಮೇಶ್ ಕೋಡ್ಲುತೋಟ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. 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 ಅವರು ಕಳೆದ ಒಂದಿಷ್ಟು ವರ್ಷಗಳಿಂದ ಪರಿಸರವಾದಿ ಅಂತ ಕರೆಸ್ಕೊಂಡ್ರು, ಆದರೆ ಅದಕ್ಕಿಂತ ಹೆಚ್ಚಾಗಿ ಪರಿಸರದ ಜೊತೆ ಬದುಕ್ತಾ ಜನರಿಗೆ ಆರೋಗ್ಯದ ಒಂದು ದಾನವನ್ನು ಕೂಡ ಮಾಡ್ತಾ, ಜ್ಞಾನವನ್ನು ಕೂಡ ನೀಡ್ತಾ ಜೀವನ ನಡೆಸ್ತಾ ಇರುವಂಥವ್ರು ನೀವು. ಸೊ ನಿಮ್ಮಿಂದ ಈಗ ನಾವು ಇಲ್ಲಿ ಮಾತಾಡ್ತಾ ಇರುವಂಥ ಈ ಸರಣಿಯಲ್ಲಿ ಮಾತಾಡ್ತಾ ಇರುವಂಥದ್ದು ವಿಷಮುಕ್ತ ಅಡುಗೆ ಮುಕ್ತ ಮಾತು ಅನ್ನುವಂಥ ಒಂದು ಕಾನ್ಸೆಪ್ಟು. ಆದರೆ ನೀವೊಬ್ಬ ಅಂದರೆ ಪಾರಂಪರಿಕ ವೈದ್ಯರಾಗಿ ಈ ಆಹಾರ ಪದ್ಧತಿ ಏನಿದೆ ನಮ್ಮದು ಎಲ್ಲರದು ಕೂಡ, ಈ ಆಹಾರ ಪದ್ಧತಿಯ ಬಗ್ಗೆ, ಅದರಲ್ಲೂ ಕೂಡ ಇವತ್ತಿನ ಮಾಡರ್ನ್ ಕೃಷಿಯ ವ್ಯವಸ್ಥೆಯನ್ನು ನೀವು ಹೇಗೆ ನೋಡ್ತೀರಿ? ಮತ್ತು ಅದರಲ್ಲಿ ನೀವೀಗ ಎಷ್ಟೋ ಒಂದು ಮೂಲಿಕೆಗಳನ್ನು ಇರ್ಬೋದು, ಗಿಡಗಳನ್ನು ಇರ್ಬೋದು, ಅದನ್ನು ಸಾಕ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಈ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದರೆ ಇವತ್ತಿನ ಕಾಲದಲ್ಲಿ ನಾವು ಹೇಗೆ ಪಾರಂಪರಿಕ ಒಂದು ಕೃಷಿ ಪದ್ಧತಿಯ ಅನಿವಾರ್ಯತೆ ಹೇಗಿದೆ ಅಂತ ಅನಿಸುತ್ತೆ ನಿಮಗೆ? ನಾನು ಒಬ್ಬ ಮೂಲಿಕಾ ವೈದ್ಯನಾಗಿ ಮತ್ತು ಸಸ್ಯಗಳ ಜೊತೆಗೆ ನಿಕಟ ಸಂಪರ್ಕ ಇರುವವನಾಗಿ, ಜೊತೆಗೆ ಸಸ್ಯಗಳ ಬೆಳವಣಿಗೆಗೆ ಮನುಷ್ಯ ಕಾರಣ ಅಲ್ಲವೇ ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡವನಾಗಿ, ಇವತ್ತು ಒಂದು ಪ್ರಕೃತಿ, ಗಿಡ ಮರಗಳು, ಸಸ್ಯಗಳು ಅಭಿವೃದ್ಧಿ ಆಗಬೇಕಿದ್ರೆ ಪರಿಸರದ ಪ್ರತಿಯೊಂದು ಭಾಗಗಳು, ಉದಾಹರಣೆಗೆ ಒರ್ಲೆ, ಜೆರ್ಲೆ, ಹಾವು, ಅಪ್ಪಟೆ, ಹಕ್ಕಿ, ಪಕ್ಷಿ, ಎಲ್ಲ ಜಿಂಕೆ, ಹೀಗೆ ಪ್ರತಿ ಇಡೀ ಜೀವಿಗಳು ಸೇರಿ ಒಂದು ಪರಿಸರ ಆಗಿರ್ತದೆ. ಅದು ಎಲ್ಲವುದರ ಮಲ, ಮೂತ್ರ, ವಿಸರ್ಜನೆ, ಅವು ತಿನ್ನೋದು, ಮೇವು, ಈ ಎಲ್ಲವೂ ಸೇರಿ ಒಂದು ವ್ಯವಸ್ಥೆಯಲ್ಲಿ ಬೆಳೀತಿರ್ತದೆ. ಎಲ್ಲದರ ಹೊರತಾಗಿ ಅದನ್ನು ಬರೀ ನನಗೆ ಮಾತ್ರ ಬಳಸೋದು ಮನುಷ್ಯ ಮಾತ್ರ. ಲಾಭ ಕೊಟ್ಟು ತಾನು ಪಡೆದು ಇದಕ್ಕೆ ಕೊಡೋದು ಇನ್ನೆಲ್ಲ ಜೀವಜಂತುಗಳು. ಮನುಷ್ಯ ಮಾತ್ರ ತಾನು ಪಡಿತಾನೆ, ತಿರುಗಿ ಪರಿಸರಕ್ಕೆ ಏನೂ ಕೊಡ್ತಾ ಇಲ್ಲ. ಅದು ನಿಲ್ ಆಗ್ತಾ ಇದೆ. ಈಗ ನೀವು ಕೇಳಿದ ಪ್ರಶ್ನೆಗಳಿಗೆ ಕೊರತೆ ಅದೇನೆ. ನಾವು ಬಳಸ್ತಾ ಇದ್ದೀವಿ, ತಿರುಗಿ ಏನು ಕೊಡ್ತಾ ಇಲ್ಲ. ನಾವು ಏನು ಕೊಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಕೊಟ್ಟು ತಗೊಳ್ಬೇಕು ಅನ್ನೋದು ನಮ್ಮಲ್ಲಿ ಅರ್ಥ ಆದರೆ ಆಹಾರ ಪದ್ಧತಿ ಸಹಿತ ಆಗೋದಿಲ್ಲ. ಮತ್ತು ವಿಜ್ಞಾನದ ಗೀಳು ಯಾರಾದರೂ ಹೇಳಿದಾಗ, ಅಂದರೆ ಮನುಷ್ಯ ಬದುಕಬೇಕಾಗಿದ್ದು ಅವನ ಬ್ರೈನಿಂದ, ಅವನ ಮಿದುಳು ಅವನ ದೇಹದ ಎಲ್ಲ ಭಾಗಗಳ ಬಗ್ಗೆ ಕೆಲಸ ಮಾಡ್ತದೆ. ಅವನ ಮಿದುಳೆ ಅವನಿಗೇನು ಬೇಕು ಏನು ಬೇಡ ಹೇಳ್ತದೆ. ಆದರೆ ನಾವಿವತ್ತು ಮೊಬೈಲ್ನಲ್ಲಿ ಏನು ಹಾಕಿದ್ದಾರೆ ಮೆಸೇಜು ಅದ್ರ ಮೇಲೆ ತಿಂತಾ ಇದ್ದೀವಿ. ಎಷ್ಟು ಗ್ರಾಮ್ ಟಿವಿಯಲ್ಲಿ ಏನು ಗ್ರಾಮ್ ಹೇಳ್ತಾರೆ ಅದ್ರ ಮೇಲೆ ತಿಂತಾ ಇದ್ದೀವಿ. ಮತ್ತು ಒಂದು ಡ್ರಗ್ಸ್ ತಗೊಳ್ಳೋದೇ ಆಹಾರ ಇಲ್ಲ. ಒಂದು ಡ್ರಗ್ಸ್ ಅಂತಂದರೆ ಅಲೋಪತಿ ಮಾತ್ರೆಗಳು ಎಲ್ಲವೂ ಡ್ರಗ್ಸ್ ಆಗಿರುತ್ತೆ. ಒಂದು ಟ್ಯಾಬ್ಲೆಟ್, ಶುಗರ್ಗೆ ಒಂದು ಟ್ಯಾಬ್ಲೆಟ್, ಬಿ ಪಿಗೆ ಒಂದು ಟ್ಯಾಬ್ಲೆಟ್, ಎಲ್ಲದನ್ನು ತಗೊಂಡು ಆದಮೇಲೆ ನಾವು ಎಷ್ಟು ಒಳ್ಳೆಯ ಆಹಾರ ಕೊಟ್ಟರೂ ಕೂಡ ನಿಮಗೆ ಭೂಮಿ ಖಂಡಿತವಾಗಿಯೂ ಸ್ವಚ್ಛವಾದ ಕೊಡ್ತದೆ. ಒಮ್ಮೆ ನೀವು ರಾಸಾಯನಿಕಗಳನ್ನ ಹಾಕಿ ಬೆಳೆದರೂ ಕೂಡ ಅದು ಬೆಳವಣಿಗೆಯ ಹಂತದಲ್ಲಿ ತನ್ನಲ್ಲಿ ಜೀರ್ಣ ಮಾಡಿ ವಿಸರ್ಜನೆ ಮಾಡಿ ನಿಮಗೆ ಶುದ್ಧವಾದ್ದನ್ನೇ ಕೊಡ್ತಾ ಇದೆ. ಖಂಡಿತವಾಗಿಯೂ ಅದರಲ್ಲಿ ಅದಕ್ಕೆ ಹಾಕಿದ್ದಷ್ಟು ನಿಮ್ಮ ಬೆಳೆಯಲ್ಲಿ ಖಂಡಿತ ಬರ್ತಾ ಇರೋದಿಲ್ಲ. ಅದು ವಿಸರ್ಜನೆ ಮಾಡ್ತಾ ಇರ್ತದೆ. ಪ್ರತಿ ಸಸ್ಯಗಳು ತಮ್ಮ ಬೆಳೆಯನ್ನು ಕೊಡುವಾಗ ತನ್ನ ಮಲಿನವನ್ನು ವಿಸರ್ಜನೆ ಮಾಡಿ ಶುದ್ಧವಾದ್ದನ್ನೇ ನಿಮಗೆ ಕೊಡ್ತದೆ. ಅದರ ಪ್ರಯತ್ನ ಇವತ್ತಿಗೂ ಕೂಡ ಚಂದವಾಗಿ ಇದೆ. ಆದರೆ ನಾವು ಬಳಸುವವರು ಆಮೇಲೂ ಕೂಡ ಮತ್ತೆ ಅದಕ್ಕೆ ಇನ್ನೊಂದಿಷ್ಟು ಅದನ್ನು ತಗೊಂಡು ತಿನ್ನಬೇಕು, ಇಲ್ಲದಾದರೆ ಶುಗರ್ ರೈಸ್ ಆಗ್ತದೆ, ಇದನ್ನು ತಗೊಂಡು ಇರೋದ್ರೆ ಬಿ ಪಿ ರೈಸ್ ಆಗ್ತದೆ ಹೇಳಿ ಮತ್ತಷ್ಟು ಎಕ್ಸ್ಟ್ರಾ ಬಳಸ್ತಾ ಇದ್ದೀವಿ. ಇದು ಜಾಸ್ತಿ ವಿಷವನ್ನು ನಮ್ಮ ದೇಹಕ್ಕೆ ಸೇರ್ತಾ ಇದೆ. ಪ್ರಕೃತಿ ಖಂಡಿತವಾಗಿಯೂ ನಿಮಗೆ ವಿಷವನ್ನು ಕೊಡ್ತಾ ಇಲ್ಲ. ನೀವು ಪ್ರಕೃತಿಗೆ ಒಮ್ಮೆ ವಿಷವನ್ನು ಕೊಟ್ಟರೂ ಕೂಡ ಅದು ಮತ್ತೆ ಅದು ಫಿಲ್ಟರ್ ಮಾಡಿ ನಿಮಗೆ ಕೊಡ್ತದೆ. ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ನಾವು ಏನು ಮನುಷ್ಯರು ನಾವು ನೇರವಾಗಿ ಏನು ಡೈರೆಕ್ಟ್ ತಗೊಳ್ತಾ ಇದ್ದೀವಿ, ಪ್ರತಿಯೊಂದು
ಮೊಬೈಲ್ ಅಥವಾ ಡಾಕ್ಟರ್ ಹೇಳಿಕೆಗಳ ಮೇಲೆಯೇ ಅಂದ್ರೆ ವಿಜ್ಞಾನದ ಮೇಲೆ ಬದುಕ್ತೀವಿ. ವಿಜ್ಞಾನಕ್ಕಿಂತ ಮುಂಚೆ ಒಂದು ಕಾಲ ಇತ್ತು, ಅಂದ್ರೆ ನೀವು ಅವನು ಹೇಳೋ ಶತಾಯುಷಿ ಪ್ರಕಾರ- ಆಗಿದ್ದಾನೆ ಮರಿತಾ ಇದ್ದೀವಿ. ನೀವು ಹೇಳೋ ಪ್ರಕಾರ ಹಾಗಿದ್ರೆ ಎಷ್ಟೇ ಕೆಮಿಕಲ್ ಹಾಕಿ ಬೆಳೆಸಿದ್ರು ಕೂಡ ಅದು ಶುದ್ಧವಾಗಿ ಸಿಗುತ್ತೆ ಅಂತ. ಶುದ್ಧವಾಗ್ತದೆ, ಅಲ್ಲಿ ಫಿಲ್ಟರ್ ಆಗಿ ಆಗ್ತದೆ, ಅದೇ ಅಲ್ಲಿ ಚಟುವಟಿಕೆ ಅಲ್ಲಿ ನಡೀತದೆ. ಅಂದ್ರೆ 100% ಅಲ್ಲದೆ ಇರ್ಬೋದು, ಒಂದು 10-20. ಅದಕ್ಕಾಗಿ ಬಾಯಿಲ್ಡ್ ಮಾಡಿದಾಗ ಅದು ಕೂಡ ಆವಿಯಾಗಿ ಹೋಗ್ತದೆ. ಅದಕ್ಕಾಗಿ ಆಹಾರವನ್ನು ಯಾವಾಗಲೂ ಶಾಕಾಹಾರಿಗಳ ಮನುಷ್ಯ ಆಗಿದ್ದಕ್ಕೆ ಕಾರಣವೇ ಅಕಸ್ಮಾತ್ ಕೆಲವು ಮಲಿನ ಬಂದರೆ ಬೆಂದಾಗ ಅದರ ಕೆಲವು ವಿಷಯಗಳು ಆವಿಯಾಗಿ ಹೋಗಿ ಇದ್ದಿದ್ದರಲ್ಲಿ ಶುದ್ಧವಾದ ಬರಬೇಕು. ನಂತರದಲ್ಲಿ ನಮ್ಮ ಲಿವರ್ ಮತ್ತೆ ಫಿಲ್ಟರ್ ಮಾಡ್ತದೆ. ಅಕಸ್ಮಾತ್ ಅಲ್ಪ ಸ್ವಲ್ಪ ಗಲೀಜಿದ್ರೆ ನಮಗೆ ಮಲ ಮತ್ತು ಮೂತ್ರ ವಿಸರ್ಜನೆ ಆಗುವುದೇ ಒಂದಿಷ್ಟು ಮಲಿನಗಳು ಬಂದಾಗ ಅದನ್ನು ಹೊರಗಾಕ್ಲಿಕ್ಕೆ. ನಾವು ಈಗೇನು ಮಾಡ್ತಾ ಇದೀವಿ, ಜಾಸ್ತಿ ಕೊಟ್ಟಾಗ ಅದಕ್ಕೂ ಫಿಲ್ಟರ್ ಮಾಡೋಕ್ಕಾಗೋದಿಲ್ಲ. ಆ ಲೆವೆಲ್ಗೆ ಜಾಸ್ತಿ ಕೊಡ್ತಾ ಇದ್ದೀವಿ. ಲೈಟ್ ಫಿಲ್ಟರ್ ಇದೆ ಅಲ್ವಾ? ನಾವೊಂದು ಕಾಪಿ ಹುಟ್ಟು ತಗೊಂಡು ಇಷ್ಟನ್ನು ಅದ್ರ ಮೇಲೆ ಸುರುಗಿದ್ರೆ ಫಿಲ್ಟರ್ ಆಗೋದಿಲ್ಲ. ನಾವು ಹಾಗೆ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಫಿಲ್ಟರ್ ಇದೆ. ಅಲ್ಲಿ ಎಷ್ಟೆಲ್ಲ ಫಿಲ್ಟರ್ ಆಗಿ ಬಂದ ನಂತರ ಲಿವರ್, ಕಿಡ್ನಿ 2 ಫಿಲ್ಟರ್ ಇದೆ. ಲಿವರ್ ಫಿಲ್ಟರ್ ಮಾಡಿ ಮೇದೋದಕವನ್ನು ಮಾಡಿ ರಕ್ತಕ್ಕೆ ಕೊಡ್ತದೆ. ಅದರ ನಂತರ ಅಕಸ್ಮಾತ್ ಬ್ಲಡ್ಡಿಗೆ ಕೆಲವು ಗಲೀಜು ಹೋದರೂ ಕೂಡ ಕಿಡ್ನಿ ಅದನ್ನು ಫಿಲ್ಟರ್ ಮಾಡಿ ಮೂತ್ರದ ಮೂಲಕ ಹೊರಗಾಗ್ತದೆ, ಮಲದ ಮೂಲಕ ಹೊರಗಾಗ್ತದೆ. ಇಷ್ಟು ಅಲ್ಲಿ ಇದೆ. ಅದಕ್ಕೆ ಕೊಟ್ಟಿದ್ದೇ ಗಲೀಜಾದಾಗ ಅದು ಇನ್ನೆಂತ ಫಿಲ್ಟರ್ ಮಾಡ್ತದೆ, ಅಷ್ಟನ್ನು ಹೊರಗಾಗಬೇಕು, ಇಲ್ಲ ಅಷ್ಟನ್ನು ನಿಮ್ಮ ದೇಹಕ್ಕೆ ಕಳಿಸ್ಬೇಕು, ನಮ್ಮ ದೇಹಕ್ಕೆ ಕಳಿಸ್ಬೇಕು. ಅದನ್ನ ಹೇಗೆ ಅವಾಯ್ಡ್ ಮಾಡ್ಬೋದು ನಿಮ್ಮ ಪ್ರಕಾರ? ಅಂದ್ರೆ ಅದಕ್ಕೆ ಒಳ್ಳೆಯದು ಕೊಡೋದು ಅಂತ. ಅದು ಅದೇ ಆಹಾರವನ್ನ ನಾವು ನಮ್ಮ ಮೆದುಳಿನಲ್ಲಿ ಬದುಕನ್ನು ಕಲಿತು ಸಾಕು. ನನ್ನ ದೇಹದಲ್ಲಿ ನಿನಗೆ ಏನು ಬೇಕು ಅಂತ ಕೇಳಿದ್ರೆ ಪ್ರತಿ ನಮ್ಮ ಅಂಗಾಂಗಗಳು ಹೇಳ್ತದೆ. ನೀವು ಅನ್ನದ ಹತ್ರ ಕೂತಾಗ ಈ ಅನ್ನ ಹಳಸಿದೆ ಅಂತ ನನ್ನ ಕಣ್ಣು ಹೇಳ್ತದೆ, ಮೂಗು ಹೇಳ್ತದೆ, ಬಾಯಿ ಹೇಳ್ತದೆ, ಕಿವಿ ಹೇಳ್ತದೆ. ಆದ್ರೆ ನಾವು ನೋಡ್ತಾ ಇರೋದು ಟಿವಿಯನ್ನ. ಇದು ಇಷ್ಟು ಅಂಗಾಂಗಗಳನ್ನು ನಾವು ಅನ್ನದ ಮೇಲೆ ಕೊಡೋದೇ ಇಲ್ಲ ಈಗ, ಗೊತ್ತಾಯ್ತಾ? ಅದು ವಾಸನೆಯನ್ನ ಕೊಡ್ತದೆ. ಮೂಗು ಪಂಚೇಂದ್ರಿಯಗಳ ಮೂಲಕ ನಮ್ಮ ಆಹಾರ ಒಳಗೆ ಹೋಗೋದು. ಕಣ್ಣು ನೋಡಿ ಹೇಳ್ತದೆ ಹೇಸಿಗೆ ಕಣ ಆಯ್ತಾ ಅಂತ. ಅದನ್ನು ಒತ್ತಡ ಕೊಟ್ಟರೆ ಮೂಗು ಹೇಳ್ತದೆ ಮೂಸಿ ತಗೋದಿಲ್ಲ ಅಂತ, ಎಲ್ಲ ಬೇಡ ಬಿಡು ಅಂತ. ವಾಸನೆ ಹಳಸಿದ್ದು ನಿನ್ನೆಂದು ಎಲ್ಲ ನೀವು ಹೇಳ್ತಿರ್ತಾನೆ. ಯಾರೋ ಅಡುಗೆ ಮನೆಯಿಂದ ತಂದು ಕೊಟ್ಟರು ನೀವು ಹೇಳ್ತೀರಿ ಇದು ನಿನ್ನೆಂದು ಅಂತ. ಹೇಳ್ಕಿದೆ ಅಂಗ ನಮಗೆ. ಆದರೆ ಅದನ್ನು ಗ್ರಹಿಸ್ತಾ ಇಲ್ಲ ನಾವು. ಮೊಬೈಲು, ಟಿವಿಯಲ್ಲಿ, ಪೇಪರ್ನಲ್ಲಿ ಅಥವಾ ಯಾವುದೋ ಜಗಳದ ಅಥವಾ ರಾಜಕಾರಣಿಗಳ ವಿಷಯದಲ್ಲಿ ಉಂಟಾ ಇದ್ದೀವಿ. ಆ ಪಂಚೇಂದ್ರಿಯಗಳನ್ನ ಆ ಕಡೆ ಗಮನ ಕೊಡ್ತಾ ಇಲ್ಲ. ನಮ್ಮ ಮಿದುಳಿಗೆ ಕೆಲಸ ಕೊಡ್ತಾ ಇಲ್ಲ. ಎಷ್ಟು ಗ್ರಾಮ್ ತಿನ್ನಬೇಕು ಅನ್ನೋದಕ್ಕೆ ಲೆಕ್ಕ ಕೊಡ್ತೇವೆ. ಹಿಂಗೆ ಹೇಳಿದ್ದಾರೆ, ಇದು ಇಷ್ಟು ಕ್ಯಾರೆಟ್ ಇಷ್ಟು ಗ್ರಾಮ್ ಇರಬೇಕಂತೆ ಅಂತ ಯೋಚನೆ ಮಾಡ್ತೇವೆ. ಯಾವುದು ಮೊಬೈಲ್ನಲ್ಲಿ ಹೇಳಿದ್ರಿಂದ. ಸೊ ಹಿಂದಿನಿಂದ ಜನ ಉಣ್ಕೊಂಡು ಬಂದಿದ್ದನ್ನು ಯೋಚನೆ ಮಾಡ್ತಾ ಇಲ್ಲ. ನಿಮ್ಮ ದೇಹ, ನಿಮ್ಮ ಮನಸ್ಸು ಏನನ್ನ ಕೇಳ್ತದೆ, ಮಿದುಳು ಏನನ್ನ ಬಯಸ್ತದೆ. ಮಿದುಳು ಇರೋದೇ ನಮಗೆ, ಮಿದುಳು ಇರೋದೇ ವಿಮಾನ ಕಂಡುಹಿಡಿಲಿಕ್ಕಲ್ಲ. ನಮ್ಮ ಬದುಕಿಗೆ ಅನಿವಾರ್ಯವಾಗಿ ನಾವು ವಿಮಾನನು ಕಂಡುಹಿಡಿದಿದೀವಿ, ಪ್ಯಾರಾಚೂಟ್ ಕಂಡುಹಿಡಿದಿದೀವಿ, ಲೈಟ್ ಕಂಡುಹಿಡಿದಿದೀವಿ. ಓಕೆ. ಬ್ರೈನ್ ಇರೋದಷ್ಟು ನಮ್ಮ ದೇಹವನ್ನ ಸಾಕ್ಲಿಕ್ಕೆ ಅಷ್ಟೇ. ಅಂದ್ರೆ ನಾವು ಹೊರಗಡೆ ಎಲ್ಲ ಹುಡುಕ್ತಾ ಇದ್ವಿ, ನಮ್ಮ ಒಳಗಿಂದ ಮರಿತಾ ಇದ್ದೀವಿ ಅಷ್ಟೇ. ಅಂದ್ರೆ ವಿಜ್ಞಾನದ ಅಥವಾ ದಾಹ, ಆರ್ಥಿಕ ದಾಹಕ್ಕಾಗಿ ನಾವು ಏನು ಅತಿ ಮುಂದುವರಿತಾ ಇದ್ದೀವಿ. ತಪ್ಪು ಅಲ್ಲ, ಅನಿವಾರ್ಯತೆ ಇದೆ. ಹಾಗೆ ಮುಂದುವರೆದಾಗ ನಮ್ಮನ್ನು ನಾವು ಮರಿತಾ ಇದ್ದೀವಿ. 50% ನಮ್ಮ ಕಡೆ ಗಮನ ಕೊಟ್ಟು ಸಾಕು. 100% ನಮ್ಮನ್ನೇ ನೋಡ್ಕೊತಿರೋದು ಬೇಡ. 50% ನಮ್ಮ ಕಡೆ, 50% ದುಡಿಮೆ ಕಡೆ. 50% ನನಗಾಗಿಯೇ ನಾನು ಬದುಕೋದು. ನಾನು ಏನು ಮಾಡಿದ್ರು, ನನ್ನ ಹೆಸರು ಗಳಿಸ್ಲಿ, ದುಡ್ಡು ಗಳಿಸ್ಲಿ, ಏನೇ ಗಳಿಸೋದು ಯಾಕೆ ಅಂತಂದ್ರೆ ನನಗೆ, ಅಂದ್ರೆ ಸ್ವಾರ್ಥಿ ಆಗ್ಬೇಕು. ಎಲ್ಲಿಂದ ಆ ವಿಷಯದಲ್ಲಿ ಬ್ರೈನ್ ಇರೋ ಸ್ವಾರ್ಥಕ್ಕೆ, ನಿಮ್ಮ ದೇಹದ ರಕ್ಷಣೆಗೆ ಮಾತ್ರ. ನೀವು ಒಬ್ಬ ಪಾರಂಪರಿಕ ವೈದ್ಯರಾಗಿ ನೀವು ಒಂದಿಷ್ಟು ಜನರಿಗೆ ಅದ್ರ ಬಗ್ಗೆ ತಿಳಿಸುವಂಥದ್ದು, ಈ ಗಿಡಮೂಲಿಕೆಗಳ ಬಗ್ಗೆ, ಗಿಡಗಳ ಬಗ್ಗೆ ಅರಿವನ್ನ ಮೂಡಿಸುವಂಥ ಕೆಲಸ ಮಾಡ್ತಿದ್ದೀರಿ. ಸಾವಿರಾರು ಶಿಬಿರಗಳು ನೀಡಿದೆ. ಹೌದು. ಸೊ ಇಲ್ಲಿ ಈಗ ನಿಮಗೆ ಒಂದು ಅವಕಾಶ, ಈಗ ನಮ್ಮ ನೋಡುಗರಿಗಾಗಿ ಒಂದಿಷ್ಟು ಕಿವಿ ಮಾತುಗಳನ್ನು, ಹೇಗೆ ಗಿಡಗಳನ್ನು ನಾವು ಗುರುತಿಸಬಹುದು ಅಥವಾ ಅದರಿಂದ ನಾವು ಹೇಗೆ ಅಂದ್ರೆ ಅದ್ರ ಜೊತೆ ಸಂವಹನ ಹೇಗೆ ನಡೆಸಬಹುದು ಅನ್ನೋ ಬಗ್ಗೆ ಕೇಳೋದಾದ್ರೆ. ಒಂದು ನಾಸ್ತಿ ಮೂಲಂ ಅನೌಷಧಂ ಅಂತ ಎಲ್ಲದೂ ಹೇಳ್ತೀವಿ. ಅಂದ್ರೆ ಪತ್ರ ಹರಿತ್ತೆ ಆರೋಗ್ಯ. ಪತ್ರ ಹರಿತ್ತು ಅನ್ನೋದು ಏನಿದೆ ಅದು ನಮ್ಮ ಎಂಜಿಲ್ನಲ್ಲಿ ಹಿಮೋಗ್ಲೋಬಿನ್ ಆಗಿ ಬದಲಾಗುತ್ತೆ. ಹಾಗಾಗಿ ನಮ್ಮ ಆಹಾರ ಪತ್ರ ಹರಿತಿರುವ ಎಲ್ಲವುದೂ ಕೂಡ. ಆಮೇಲೆ ವಿಷ ಅಂದರೆ ನಂಜು ಅಂತ ನಾವೇನು ಹಿಂದಿಂದನೂ ನಮ್ಮ ಅಜ್ಜ ಮುತ್ತಜ್ಜ ಅವರು ನಂಜು ಅಂತ ಹೇಳಿ ಕೆಲವೊಂದನ್ನು ಬಿಡ್ತಾ ಬಂದಿದ್ರು. ಆಗಲೂ ಕೂಡ ಈಗ ನೀವೇನು ಬಿಡಬೇಕು ಅಂತ ಯೋಚನೆ ಮಾಡ್ತೀರಿ, ಅದೆಲ್ಲ ಆಗಲೂ ಕೆಲವೊಂದನ್ನು ನಂಜು ಅಂತ ಬಿಡ್ತಿದ್ರು. ಅದಕ್ಕೆ ನಾವು ಈಗ ವಿಷ ಅನ್ನುವ ಹೆಸರನ್ನು ಕರಿತೀವಿ. ನಂಜು ಅಂದರೆ ವಿಷಾನೇ. ಹಾಗೆ ಆಯ್ಕೆ ಮಾಡಿ ತಿನ್ನುವಾಗ ಅದಕ್ಕಾಗಿ ಗಿಡಗಳನ್ನು ಅಭ್ಯಾಸ ಮಾಡಿ ತಿನ್ನಬೇಕು. ಮನಸ್ಸಿಗೆ ಬಂದಂಗೆ ಎಲ್ಲವನ್ನೂ ಸೊಪ್ಪು ತಿನ್ನಿ ಅಂತ ಹೇಳಿದ್ವಿ ಅಂದ್ಕೊಳ್ಳಿ, ಎಲ್ಲ ಸೊಪ್ಪನ್ನು ತಿನ್ನೋದಲ್ಲ. ಅದಕ್ಕೆ ಒಂದು ಆಧಾರ ಇದೆ ನಮಗೆ. ಅದು ಟೇಸ್ಟ್, 6 ರುಚಿಗಳು. ಗ್ರಹಿಸುವ ಶಕ್ತಿ ನಮ್ಮ ಮೆದುಳಿಗೆ, ನಮ್ಮ ನಾಲಿಗೆಗೆ ಬಂದಾಗ ಆ 6 ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಚಗುರು, ಈ 6 ರುಚಿಯನ್ನು ಆರಾಮಾಗಿ ತಿನ್ಬೋದು. ಮತ್ತು ಸಮ ಪ್ರಮಾಣದಲ್ಲಿ ತಿನ್ನಬೇಕು. ಹುಳಿ ಒಂದನ್ನೇ ತಿಂದುಬಿಡೋದಪ್ಪ ಇವತ್ತು, ನಾಳೆ ಖಾರ ಒಂದನ್ನೇ ತಿನ್ನೋದಲ್ಲ. ಆ ಒಂದು ಆಹಾರ ಮುಗಿಯುವಾಗ, ಒಂದು ಸಾರಿ ಹಸುವಾಗಿ ಹೊಟ್ಟೆ ತುಂಬುವಾಗ ಆ ಆಹಾರದಲ್ಲಿ 6 ರುಚಿಗಳು ಹೋಗುವಂತೆ ನೋಡ್ಕೊಳ್ಬೇಕು. ಗ್ರಾಮ ರಾಜ್ಯ ಅನ್ನೋ ಸಂಸ್ಥೆಯನ್ನು ನೋಡೋದಾದರೆ ಅಲ್ಲಿನ ವಸ್ತುಗಳ ಬಗ್ಗೆ ಇರ್ಬೋದು, ಆ
ಸಂಸ್ಥೆಯ ಯೋಚನೆಯ ಬಗ್ಗೆ ನಿಮ್ಮ ಮಾತುಗಳು. ಹಿಂದೆ ರಾಮರಾಜ್ಯ ಆಗಬೇಕು ಅನ್ನೋದು ಕನಸಿತ್ತು. ಗ್ರಾಮ ರಾಜ್ಯವಾಗಲಿ ರಾಮರಾಜ್ಯವಾಗಲಿ ಒಂದು ಉತ್ತಮ ಆರೋಗ್ಯ ಸಹಿತವಾದ ಜೀವಜಂತುಗಳು, ಇನ್ನುಳಿದ ಎಲ್ಲ ಜೀವಜಂತುಗಳ ಸರಿಸಮಾನವಾಗಿ ಮನುಷ್ಯನ ವ್ಯವಸ್ಥೆ ಬರುವ ರೀತಿಯ ಒಂದು ಸಮಾಜ ಸೃಷ್ಟಿಯಾಗಬೇಕು. ಅದಕ್ಕೆ ಮನುಷ್ಯನೂ ಕೂಡ ಅವನ ಇತಿಮಿತಿಯಲ್ಲಿ ಬದುಕುವುದನ್ನು ಕಲಿತು ಸಾಕು. ಈ ಎಲ್ಲ ಜ್ಞಾನವನ್ನು ಮತ್ತು ವಿವೇಚನೆಯನ್ನು ನಾವೆಲ್ಲರೂ ಕೂಡ ಬಳಸ್ಕೋಬೇಕಾದ ಅಗತ್ಯ ಇದೆ. ಧನ್ಯವಾದಗಳು. ಇದು ಈ ಹೊತ್ತಿನ ವಿಷಮುಕ್ತ ಅಡುಗೆ ಮುಕ್ತ ಮಾತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ನಮ್ಮ ಜೊತೆ ಇರ್ತಾರೆ. ಅವ್ರ ಜೊತೆ ನಮ್ಮ ಈ ಯೋಚನಾ ಲಹರಿಯನ್ನು ಮುಂದುವರಿಸೋಣ ಅಂತ ಹೇಳ್ತಾ ನಮಸ್ಕಾರ.